ತಹಶೀಲ್ದಾರ್ ಹುದ್ದೆ ಬೇಡವಾಯಿತು, ಸನ್ಯಾಸ ಜೀವನ ಕೈಬೀಸಿ ಕರೀತು. ನಿಶ್ಚಲಾನಂದ ಸ್ವಾಮೀಜಿಯಾದರು ಮಂಡ್ಯದ ನಾಗರಾಜ್. ತಹಸೀಲ್ದಾರ್ ಈಗ ಸನ್ಯಾಸಿ. ಹೀಗೆ ತಲೆ ಬೋಳಿಸ್ಕೊಂಡು ಕಾವಿ ತೊಟ್ಕೊಂಡು ಬರ್ತಿರೋ ಇವರು ಡಾಕ್ಟರ್ ಎಚ್.ಎಲ್. ನಾಗರಾಜ್. ಮೊನ್ನೆವರೆಗೂ KR ಪೇಟೆಯ ತಹಶೀಲ್ದಾರ್ ಆಗಿದ್ರು. ಅದೇನಾಯ್ತೋ ಗೊತ್ತಿಲ್ಲ. 15 ದಿನ ರಜೆ ಪಡೆದ ನಾಗರಾಜು ನಿನ್ನೆ ಗುರುಪೂರ್ಣಿಮೆಯಂದು ಎಲ್ಲವನ್ನೂ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ರು. ಪರಮ ಪೂಜ್ಯ ಗುರುಗಳು ಕೊಡಿಸಿದಂಥ ಕೆಲಸವನ್ನು ತ್ಯಜಿಸಿ ಪರಮ ಪೂಜ್ಯ ಗುರುಗಳ ಸೇವೆಯನ್ನು ಮಾಡಿ ಈ ಸಮಾಜದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಕಿಂಚಿತ್ತು ಸೇವೆಯನ್ನ ಭಗವಂತನ ಸಾನ್ನಿಧ್ಯದಲ್ಲಿ ಗುರುವಿನ ಆಶಯದಡಿಯಲ್ಲಿ ಹಾಗೂ ಎಲ್ಲ ಸಾಧು ಮಹಾತ್ಮರ ನಿರ್ದೇಶನದಡಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅಂತೇಳಿ ಈ ದಿನ ಗುರುಗಳ ಪಾದವನ್ನು ಸೇರಿದ್ದೇನೆ. ಗುರುಪೂರ್ಣಿಮೆ ಎಂದೇ ಗುರುವಿಗೆ ಶರಣು. ಆದಿಚುಂಚನಗಿರಿ ಮಠದಲ್ಲಿ ನಡೆದ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನಾಗರಾಜು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿ ನಾಗರಾಜುಗೆ ದೀಕ್ಷೆ ನೀಡಿದ್ದಾರೆ. ನಾಗರಾಜ್ಗೆ ಶ್ರೀ ನಿಶ್ಚಲಾನಂದ ಸ್ವಾಮೀಜಿ ಅಂತ ನಾಮಕರಣ ಮಾಡಿದ್ದಾರೆ. ಹೀಗೆ ಕಷ್ಟಪಟ್ಟು ಓದಿ ತಹಶೀಲ್ದಾರ್ ಹುದ್ದೆಗೇರಿದ ವ್ಯಕ್ತಿ ದಿಢೀರಂತ ಎಲ್ಲವನ್ನೂ ಬಿಟ್ಟು ವಿರಕ್ತರಾಗಿದ್ದಾರೆ. ಆಧ್ಯಾತ್ಮಕ್ಕೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ಈ ತಹಸೀಲ್ದಾರ್ ನಾಗರಾಜ್ ನಿಶ್ಚಲಾನಂದನಾಥ ಸ್ವಾಮೀಜಿ ಆಗಿದ್ದು ಹೇಗೆ? ಈ ಸನ್ಯಾಸಿಯ ಲೌಕಿಕ ಜೀವನ ಹೇಗಿತ್ತು? ಬನ್ನಿ ನೋಡೋಣ. ರೈತನ ಮಗ. ತುಮಕೂರಿನ ಕುಣಿಗಲ್ ತಾಲೂಕು ಹೊನ್ನೇನಹಳ್ಳಿಯ ನಾಗರಾಜು ಒಬ್ಬ ರೈತನ ಮಗ. ಅರ್ಥಶಾಸ್ತ್ರದಲ್ಲಿ MA ಪದವೀಧರರಾದ ಇವರು ಸೂಕ್ಷ್ಮ ಹಣಕಾಸು ವಿಷಯದಲ್ಲಿ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ನಾಗರಾಜು ಬಾಲಗಂಗಾಧರ ಸ್ವಾಮಿ ಮಠದ ಆಶ್ರಯದಲ್ಲೇ ಶಿಕ್ಷಣ ಪಡೆದಿದ್ದರಿಂದ ಸಹಜವಾಗಿ ಆಧ್ಯಾತ್ಮದತ್ತ ಒಲವು ಹೊಂದಿದ್ರು. ಮಠದ ನಂಟು. ನಂತರ ಹೈಕೋರ್ಟ್ನಲ್ಲಿ ಗುಮಾಸ್ತ ಕೆಲಸ ಮಾಡ್ತಿದ್ದ ನಾಗರಾಜು KAS ಪಾಸ್ ಮಾಡಿ ತಹಶೀಲ್ದಾರ್ ಆದರು. ದಕ್ಷ ಅಧಿಕಾರಿ ಅಂತ ಹೆಸರು ಮಾಡಿದರು. ಸರ್ಕಾರಿ ಹುದ್ದೆಯಲ್ಲಿದ್ದರೂ ಆದಿಚುಂಚನಗಿರಿ ಮಠದ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಿದ್ರು. ಕಾವಿಯತ್ತ ಸೆಳೆತ. ರಾಜಕಾರಣಿಗಳ ಒತ್ತಡಗಳಿಗೆ ಬೇಸತ್ತು ನಾಗರಾಜ್ ಮೊದಲೇ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಬಾಲಗಂಗಾಧರನಾಥ ಸ್ವಾಮೀಜಿಯ ಮಾತಿಗೆ ಬೆಲೆ ಕೊಟ್ಟು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ರು. ಆದರೆ ಇದೀಗ ಗುರುಪೂರ್ಣಿಮೆ ಪುಣ್ಯ ದಿನದಂದು ಸನ್ಯಾಸಿಯಾಗಿ ಬದಲಾಗೋ ಗಟ್ಟಿ ನಿರ್ಧಾರ ಮಾಡಿದ್ರು. ಮನೆಯವರಿಗೆ ಗೊತ್ತಿಲ್ಲ. ಇಲ್ಲೊಂದು ಸ್ವಾರಸ್ಯಕರ ಸಂಗತಿ ಇದೆ. ಅದೇನೆಂದರೆ ನಾಗರಾಜು ಸನ್ಯಾಸ ದೀಕ್ಷೆ ಪಡೆದಿರೋದು ಅವರ ಮನೆಯವರಿಗೆ ಗೊತ್ತೇ ಇರಲಿಲ್ಲ. ಮಠದಲ್ಲಿ ನಡೆದ ದೀಕ್ಷಾ ಕಾರ್ಯಕ್ರಮಕ್ಕೂ ಮನೆಯಿಂದ ಯಾರೂ ಬಂದಿರಲಿಲ್ಲ. ಅದೇನೇ ಇದ್ರೂ ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಯೊಬ್ಬ ಹೀಗೆ ಕಾವಿ ತೊಟ್ಟಿರೋದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿರೋದಂತೂ ನಿಜ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ.